ಸಿನಿಮಾಗಳಲ್ಲಿ ರಾ ಏಜೆಂಟ್ಗಳು ಹೀಗಿರ್ತಾರೆ. ಇವರೆಲ್ಲ ಸಿನಿಮಾಗಳಲ್ಲಿ ಸ್ಟೈಲಿಶ್ ಆಗಿ ಮಿಂಚುವ ಕಾಲ್ಪನಿಕ ರಾ ಏಜೆಂಟ್ಗಳು. ಆದರೆ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಮಾರು ವೇಷದಲ್ಲಿ ಶತ್ರು ರಾಷ್ಟ್ರಗಳಿಗೆ ನುಗ್ಗುವ ಗುಂಡಿಗೆ ಇರುವ ಅಸಲಿ ರಾ ಏಜೆಂಟ್ಗಳು ಈ ರೀತಿ ಇರ್ತಾರೆ. ಎಸ್, ಇವರು ನಮ್ಮ ಅಸಲಿ ರಾ ಏಜೆಂಟ್ಗಳು. ಇವರಿಬ್ಬರು ಇದೀಗ ಮತ್ತೆ ಭಾರತದ ಭದ್ರತೆಯ ಶಕ್ತಿಯಾಗಿದ್ದು ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿಸಿದೆ. ಇವರಿಬ್ಬರ ಸಂಕ್ಷಿಪ್ತ ಪರಿಚಯ ಮಾಡಿಕೊಳ್ಳೋಣ. ಮೊದಲನೆಯದಾಗಿ ಅಜಿತ್ ದೋವಲ್ ಅವರ ಬಗ್ಗೆ ತಿಳಿದುಕೊಳ್ಳೋಣ. ಇವರು ಇಂಡಿಯನ್ ಜೇಮ್ಸ್ ಬಾಂಡ್ ಅಂತ ಕರೆಸಿಕೊಳ್ಳೋ ಅಜಿತ್ ದೋವಲ್ ಎಂಬ ಸರ್ಜಿಕಲ್ ಸ್ಟ್ರೈಕ್ ಮಾಸ್ಟರ್. ಸದ್ಯ ನರೇಂದ್ರ ಮೋದಿ ಸರ್ಕಾರದಲ್ಲಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರನಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಜಿತ್ ದೇಶದ ಅನೇಕ ಬೇಹುಗಾರಿಕಾ ಕಾರ್ಯಾಚರಣೆಗಳಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದ್ದಾರೆ. ಯುದ್ಧಕ್ಕಿಂತಲೂ ಮಿಗಿಲಾಗಿ ಬುದ್ಧಿ ಕೌಶಲ್ಯದಿಂದ ಮಾತ್ರ ಶತ್ರುಗಳನ್ನು ಮಟ್ಟ ಹಾಕಲು ಸಾಧ್ಯ ಎಂಬುದನ್ನು ಅಜಿತ್ ದೋವಲ್ ತೋರಿಸಿಕೊಟ್ಟವರು. ಪಾಕಿಸ್ತಾನಕ್ಕೆ ಹೋಗಿ ಅತ್ಯಂತ ಅಪಾಯಕಾರಿ ಸಂದರ್ಭಗಳಲ್ಲಿ ಅಜಿತ್ ದೋವಲ್ ಮಾರು ವೇಷದಲ್ಲಿ ಗೂಢಾಚರಿಕೆ ಮಾಡಿ ಸಾಹಸ ಮೆರೆದಿದ್ರು. ಇಸ್ಲಾಮಾಬಾದ್ನಲ್ಲಿ ಭಾರತೀಯ ಹೈಕಮಿಷನ್ನಲ್ಲಿ 7 ವರ್ಷಗಳಷ್ಟು ಕಳೆದಿದ್ದ ದೋವಲ್ ವೇಷ ಮರೆಸಿ ಗುಪ್ತ ಮಾಹಿತಿಗಳನ್ನು ಕಲೆ ಹಾಕಿದ್ರು. ಅಂದ್ರೆ ಇದು ಸಾಮಾನ್ಯ ವಿಚಾರವಲ್ಲ, ಇದು ಅವರ ತಾಕತ್ತು. ದೇಶಕ್ಕಾಗಿ ಈ ರೀತಿ ಮಾರುವೇಷ ಹಾಕುವ ಸೀನ್ಗಳನ್ನ ನಾವು ಸಿನಿಮಾಗಳಲ್ಲಿ ನೋಡಿ ಅಚ್ಚರಿ ಪಟ್ಟಿರ್ತೀವಿ. ಆದರೆ ಅಜಿತ್ ದೋವಲ್ ಇಂತಹ ಸಾಹಸಗಳನ್ನ ರಿಯಲ್ ಲೈಫ್ನಲ್ಲೇ ಮಾಡಿ ಮುಗಿಸಿದ್ದಾರೆ. ಇವರ ಹೆಸರು ಕೇಳಿದ್ರೆ ಶತ್ರು ರಾಷ್ಟ್ರಗಳು ನಿದ್ದೆಗೆಡುತ್ತವೆ. ಅದೇ ರೀತಿ ಪಾಕಿಸ್ತಾನ ಇದೀಗ ಕಂಗೆಟ್ಟಿದೆ. ಇನ್ನೊಬ್ಬರು ರಾ ಸಂಸ್ಥೆಯ ಮಾಜಿ ಮುಖ್ಯಸ್ಥ ಅಲೋಕ್ ಜೋಶಿ ಅವರ ಬಗ್ಗೆ ಹೇಳುವುದಾದ್ರೆ, ಇವರಿಗೆ ದೇಶದ ಭದ್ರತೆಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಆಳವಾದ ಜ್ಞಾನವಿದೆ. ಗುಪ್ತಚರ ಕಾರ್ಯಾಚರಣೆಗಳಲ್ಲಿ ಅಲೋಕ್ ಪರಿಣಿತರಾಗಿದ್ದಾರೆ. 2012ರಿಂದ 2014ರವರೆಗೆ ರಾನ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದ ಅಲೋಕ್ ಜೋಶಿ ಆನಂತರ 2015ರಿಂದ 2018ರವರೆಗೆ NTROನ ಅಧ್ಯಕ್ಷರಾಗಿಯೂ ಸೇವೆ ಮಾಡಿದ್ರು. ಇದೀಗ ಮತ್ತೆ ದೇಶದ ರಕ್ಷಣೆಗೆ ಮೋದಿ ಸರ್ಕಾರ ಇವರನ್ನ ಕರೆಸಿಕೊಂಡಿದೆ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ಅಟ್ಟಹಾಸದ ನಂತರ ಪಾಕಿಸ್ತಾನದೊಂದಿಗೆ ಯುದ್ಧದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ನಡುವೆ ಕೇಂದ್ರ ಸರ್ಕಾರವು ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿಯನ್ನ ಪುನರ್ರಚಿಸಿದೆ. ರಾ ಸಂಸ್ಥೆಯ ಮಾಜಿ ಮುಖ್ಯಸ್ಥ ಅಲೋಕ್ ಜೋಶಿ ಅವರನ್ನ ಅದರ ಹೊಸ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಈ ಮಂಡಳಿಯು ದೇಶದ ಭದ್ರತೆಗೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆ ನೀಡುತ್ತೆ. ಬದಲಾದ ಸಂದರ್ಭಗಳಲ್ಲಿ ಈ ಮಂಡಳಿಯ ಪಾತ್ರ ತುಂಬಾನೇ ಮುಖ್ಯವಾಗಲಿದೆ. NSAB ಇದೀಗ 6 ಸದಸ್ಯರನ್ನ ಹೊಂದಿರುತ್ತೆ. ಇದರಲ್ಲಿ 3 ಮಿಲಿಟರಿ ಹಿನ್ನೆಲೆಯವರು, 2 IPS ಅಧಿಕಾರಿಗಳು ಮತ್ತು ಒಬ್ಬ ಭಾರತೀಯ ವಿದೇಶಾಂಗ ಸೇವೆ ಸಿಬ್ಬಂದಿ ಸೇರಿದ್ದಾರೆ. ಸೇನೆಯಿಂದ ಮಾಜಿ ದಕ್ಷಿಣ ಸೇನಾ ಕಮಾಂಡರ್ ಲೆಫ್ಟಿನೆಂಟ್ ಜನರಲ್ AK ಸಿಂಗ್, ಮಾಜಿ ಪಶ್ಚಿಮ ವಾಯು ಕಮಾಂಡರ್ ಏರ್ ಮಾರ್ಷಲ್ PM ಸಿನ್ಹಾ ಮತ್ತು ರಿಯರ್ ಅಡ್ಮಿರಲ್ ಮಾಂಟಿ ಖನ್ನಾ ಅವರನ್ನ ನೇಮಿಸಲಾಗಿದೆ. ನಿವೃತ್ತ IPS ಅಧಿಕಾರಿಗಳಾದ ಸಂಜೀವ್ ರಂಜನ್ ವರ್ಮಾ, ಮನಮೋಹನ್ ಸಿಂಗ್ ಮತ್ತು ನಿವೃತ್ತ IFS ಅಧಿಕಾರಿ ಬಿ ವೆಂಕಟೇಶ್ ವರ್ಮಾ ಸೇರಿದಂತೆ 6 ಸದಸ್ಯರ ಮಂಡಳಿಯನ್ನ ರಚಿಸಲಾಗಿದೆ. ಈ ಮಂಡಳಿಯು ಭಯೋತ್ಪಾದನೆ, ಸೈಬರ್ ಭದ್ರತೆ ಮತ್ತು ಗಡಿ ಭದ್ರತೆಯಂತಹ ವಿಷಯಗಳ ಕುರಿತು ಎಚ್ಚರಿಕೆಯನ್ನು ವಹಿಸಲಿದೆ. ಈ ಮಂಡಳಿಯು ರಾಷ್ಟ್ರೀಯ ಭದ್ರತಾ ಮಂಡಳಿಯ ಅಡಿಯಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತೆ. NSCಗೆ ಪ್ರಧಾನಿ ಮೋದಿ ನೇತೃತ್ವವನ್ನು ವಹಿಸಿದ್ದಾರೆ. ಮತ್ತೊಂದು ಕಡೆ ಭಾರತಕ್ಕೆ ಹೆದರಿರುವ ಪಾಕಿಸ್ತಾನ ಅಮೆರಿಕ ಎದುರು ವಿವಾದವನ್ನು ಬಗೆಹರಿಸಿಕೊಡಿ ಅಂತ ಬೇಡ್ಕೊಳ್ತಾ ಇದೆ. ಭಾರತ ಕ್ಷಣ ಕ್ಷಣಕ್ಕೂ ತೆಗೆದುಕೊಳ್ತಾ ಇರೋ ಗಟ್ಟಿ ನಿರ್ಧಾರಗಳಿಂದ ಪಾಕ್ ಒದ್ದಾಡುತ್ತಿದೆ. ಯಾವುದೇ ಕ್ಷಣದಲ್ಲಿ ಭಾರತ ಅಟ್ಯಾಕ್ ಮಾಡೋ ಭಯ ಪಾಪಿ ದೇಶಕ್ಕೆ ಕಾಡ್ತಾ ಇದೆ. ಹಾಗಾಗಿ ಶಾಂತಿ ಸ್ಥಾಪನೆಗೆ ನೆರವಾಗುವಂತೆ ಟ್ರಂಪ್ಗೆ ಪಾಕಿಸ್ತಾನ ರಾಯಭಾರಿ ಬೇಡ್ಕೊಳ್ತಾ ಇದ್ದಾರೆ. ಭಾರತ ಪಾಕಿಸ್ತಾನ ನಡುವಿನ ಸಂಘರ್ಷ ಶಮನಗೊಳಿಸುವುದಕ್ಕೆ ಮಧ್ಯ ಪ್ರವೇಶಿಸುವಂತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಅಮೆರಿಕದಲ್ಲಿನ ಪಾಕಿಸ್ತಾನ ರಾಯಭಾರಿ ರಿಜ್ವಾನ್ ಸಯೀದ್ ಶೇಖ್ ಮನವಿ ಮಾಡಿಕೊಂಡಿದ್ದಾರೆ. ಆದರೆ ಈಗಾಗಲೇ ಭಯೋತ್ಪಾದಕ ವಿರುದ್ಧ ಹೋರಾಟಕ್ಕೆ ಅಮೆರಿಕ ಭಾರತಕ್ಕೆ ಬೆಂಬಲ ನೀಡಿಯಾಗಿದೆ. ಉಗ್ರರಿಗೆ ತಕ್ಕ ಶಿಕ್ಷೆ ನೀಡಲು ಭಾರತದ ಬೆನ್ನಿಗೆ ಅಮೆರಿಕ ನಿಂತಿದೆ. ಭಾರತದ ಕಠಿಣ ನಿರ್ಧಾರಗಳಿಂದ ಪಾಕಿಸ್ತಾನ ಹೆದರಿಕೊಂಡು ನಡುತ್ತಾ ಇದೆ ಅಂತ ಅಮೆರಿಕದ ಗುಪ್ತಚರ ಇಲಾಖೆ ಮಾಹಿತಿಯನ್ನ ನೀಡಿದೆ. ಇದರಿಂದಲೇ ತಿಳಿಯುತ್ತೆ ಭಾರತದ ಶಕ್ತಿ ಏನು ಅನ್ನೋದು. ಪಹಲ್ಗಾಮ್ ದಾಳಿಯಲ್ಲಿ ಪಾಕಿಸ್ತಾನದ ಕೈವಾಡ ಇರೋದು ಖಚಿತವಾಗಿದ್ದು ಇಡೀ ವಿಶ್ವವೇ ಪಾಕ್ಗೆ ಛೀಮಾರಿಯಾಗ್ತಾ ಇದೆ. NIA ತನಿಖೆಯಲ್ಲಿ ಪಾಕಿಸ್ತಾನದ ಕರಾಳ ಮುಖ ಬಯಲಾಗಿದೆ.
ಪಹಲ್ಗಾಮ್ ದಾಳಿಯನ್ನ ನಡೆಸಿದ ಭಯೋತ್ಪಾದಕರು ಪಾಕಿಸ್ತಾನ ಮತ್ತು ಅದರ ಗೂಢಾಚಾರ ಸಂಸ್ಥೆ ಐಎಸ್ಐನವರು ಎನ್ನುವ ಸತ್ಯ ಹೊರಬಿದ್ದಿದೆ. ಈಗಾಗಲೇ ಭಾರತ ಭಯೋತ್ಪಾದಕರ ವಿರುದ್ಧ ಸಾಕ್ಷಿಗಳನ್ನು ಸಂಗ್ರಹಿಸುತ್ತಿದೆ. ಇದರಿಂದ ಅವರು ಇಡೀ ಪ್ರಪಂಚದ ಮುಂದೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಕೊಳ್ತಾರೆ. ಇದು ತನಿಖಾ ಸಂಸ್ಥೆ ಎನ್ಐಎ ದೊಡ್ಡ ಯಶಸ್ಸು ಅಂತಲೇ ಹೇಳಬಹುದು. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ಪ್ರಾಥಮಿಕ ವರದಿಯ ಪ್ರಕಾರ ಪಾಕಿಸ್ತಾನಿ ಭಯೋತ್ಪಾದಕ ಸಂಘಟನೆ ಲಷ್ಕರ್ ಎ ತೊಯ್ಬಾ, ಐಎಸ್ಐ ಮತ್ತು ಪಾಕಿಸ್ತಾನಿ ಸೇನೆಯ ಕಚಡ ಕೆಲಸಗಳು ಒಂದೊಂದಾಗಿ ಹೊರಬೀಳ್ತಿವೆ. ಭಾರತದ ತನಿಖಾ ಸಂಸ್ಥೆ ಎಲ್ಲವನ್ನ ಸಾಕ್ಷಿ ಸಮೇತ ಜಗತ್ತಿನ ಮುಂದೆ ಇಡಲಿದೆ. ಒಟ್ಟಾರೆ ತನಿಖೆ ಭಾಗವಾಗಿ ಪಾಕಿಸ್ತಾನದ ಪಿತೂರಿ ಇರೋದು ಕನ್ಫರ್ಮ್ ಆಗಿದೆ. ಪಹಲ್ಗಾಮ್ ಭಯೋತ್ಪಾದಕ ಘಟನೆಯ ತನಿಖೆ ನಡೆಸಿರುವ ಎನ್ಐಎ ನೀಡಿರುವ ವರದಿಯಲ್ಲಿ ಅಂದಾಜು 150 ಜನರ ಹೇಳಿಕೆಗಳನ್ನು ದಾಖಲಿಸಿಕೊಂಡಿದೆ. ಜೊತೆಗೆ 3D ಮ್ಯಾಪಿಂಗ್ ಸೇರಿದಂತೆ ಹಲವು ರಹಸ್ಯ ಸಾಕ್ಷಿಗಳು ಪ್ರಾಥಮಿಕ ತನಿಖಾ ವರದಿಯಲ್ಲಿವೆ. ಎನ್ಐಎಯ ಪ್ರಾಥಮಿಕ ತನಿಖಾ ವರದಿಯಲ್ಲಿ ಪಿಒಕೆ ಬಗ್ಗೆ ಕೂಡ ಉಲ್ಲೇಖವನ್ನ ಮಾಡಿದೆ. ಭಯೋತ್ಪಾದಕರು ಪಿಒಕೆಯಲ್ಲಿರುವ ತಮ್ಮ ನಿರ್ವಾಹಕರೊಂದಿಗೆ ಸಂಪರ್ಕದಲ್ಲಿದ್ದಾರೆ ಅಂತ ಅದು ಹೇಳಿದೆ. ಪಹಲ್ಗಾಮ್ ದಾಳಿಯ ಕುರಿತಾದ ಈ ಪ್ರಾಥಮಿಕ ತನಿಖಾ ವರದಿಯನ್ನ ಎನ್ಐಎ ಮಹಾನಿರ್ದೇಶಕರ ನೇತೃತ್ವದಲ್ಲಿ ಸಿದ್ಧಪಡಿಸಲಾಗಿದ್ದು, ಈ ವರದಿಯನ್ನ ಶೀಘ್ರದಲ್ಲೇ ಗೃಹ ಸಚಿವಾಲಯಕ್ಕೆ ಹಸ್ತಾಂತರಿಸಲಾಗುತ್ತೆ. ಒಟ್ಟಾರೆ ಈಗಾಗಲೇ ಹಲವು ರಾಜತಾಂತ್ರಿಕ ಕ್ರಮಗಳ ಮೂಲಕ ಪಾಕಿಸ್ತಾನಕ್ಕೆ ಶಾಕ್ ನೀಡಿರೋ ಭಾರತ ಸೇನಾ ಕ್ರಮಕ್ಕೆ ಸಿದ್ಧವಾಗಿ ನಿಂತಿದೆ. ಭಾರತದ ಗೌಪ್ಯ ನಡೆಗೆ ಕಂಗಾಲಾಗಿರುವ ಪಾಕಿಸ್ತಾನ ಜಗತ್ತಿನ ಮೊರೆ ಹೋಗಿದೆ. ನಮಗೆ ಯುದ್ಧ ಬೇಡ, ಭಾರತದಂತಹ ದೊಡ್ಡ ರಾಷ್ಟ್ರದೊಂದಿಗೆ ಯುದ್ಧಕ್ಕೆ ನಾವು ಸಿದ್ಧರಿಲ್ಲ ಅಂತ ಪಾಕಿಸ್ತಾನ, ಅಮೆರಿಕ ಸೇರಿದಂತೆ ಹಲವು ರಾಷ್ಟ್ರಗಳಿಗೆ ಮನವರಿಕೆ ಮಾಡಿ ಮಧ್ಯ ಪ್ರವೇಶ ಮಾಡಿ ಯುದ್ಧ ನಿಲ್ಲಿಸಿ ಅಂತ ಕಾಲು ಹಿಡಿದು ಬೇಡಿಕೊಳ್ಳುವ ಪರಿಸ್ಥಿತಿ ಬಂದಿದೆ. ಇನ್ನು ಕೆಲವು ದಿನಗಳಲ್ಲಿ ಪಾಕಿಸ್ತಾನ ನೇರವಾಗಿ ಭಾರತದ ಕಾಲು ಹಿಡಿಯುವ ಸಂದರ್ಭ ಬಂದರೂ ಅಚ್ಚರಿಯಿಲ್ಲ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.